ಲೋಕಸಭೆ ಕ್ಷೇತ್ರ ಪುನರ್ ವಿಂಗಡಣೆಗೆ ಆಕ್ರೋಶ ಹೆಚ್ಚಾಗ್ತಾ ಇದೆ. ಮಸೂದೆಯ ಸಾಂಕೇತಿಕ ಪ್ರತಿಗಳಿಗೆ ಬೆಂಕಿ ಹಚ್ಚಿದ್ದಾರೆ ಸ್ಟಾಲಿನ್. ತಮಿಳುನಾಡಿನ ಸಿಎಂ ಸ್ಟಾಲಿನ್ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದ್ದಾರೆ. ಈಗ ಲೋಕಸಭಾ ಕ್ಷೇತ್ರಗಳ ಪುನರ್ ವಿಂಗಡಣೆ ಇದೆ ಅಲ್ವಾ, ಅದು ದಕ್ಷಿಣ ಭಾರತದ ರಾಜ್ಯಗಳಿಗೆ ಮಾರಕ ಆಗುತ್ತೆ, ಉತ್ತರ ಭಾರತ ಸ್ಟೇಟ್ಗಳಿಗೆ ಅನುಕೂಲ ಆಗುತ್ತೆ ಅನ್ನೋದು ಅವರು ವಾದ. ಹಾಗಾಗಿ ಸುಟ್ಟಿದ್ದಾರೆ. ಅದನ್ನ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ತಮಿಳುನಾಡಿನಲ್ಲಿ ಕಪ್ಪು ಬಟ್ಟೆ ಕಪ್ಪು ಬಾವುಟವನ್ನು ಪ್ರದರ್ಶಿಸಿ ಮಸೂದೆ ಪ್ರತಿಗೆ ಬೆಂಕಿಯನ್ನು ಹಾಕಿದ್ದಾರೆ ಸಿಎಂ ಸ್ಟಾಲಿನ್. ಈಗ 543 ಲೋಕಸಭಾ ಕ್ಷೇತ್ರ ಇದೆ, ಹೆಚ್ಚಿಗೆ ಆಯಿತು ಅಂತ ಹೇಳಿದ್ರೆ 850 ಆಗುತ್ತೆ. 850ರಲ್ಲಿ ಒಂದು 35 ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೀಮಿತ ಮಾಡಲಾಗಿದೆ. ಇದರಿಂದ ಏನಾಗುತ್ತೆ, ಹೆಚ್ಚಿನ ಜನಸಂಖ್ಯೆ ಇರುವಂತಹ ಪ್ರದೇಶಗಳಿಗೆ, ರಾಜ್ಯಗಳಿಗೆ ಬೆನಿಫಿಟ್ ಆಗುತ್ತೆ. ಕಡಿಮೆ ಜನಸಂಖ್ಯೆ ಇರುವಂಥ ರಾಜ್ಯಗಳಿಗೆ ಇದರಿಂದ ಪೆಟ್ಟು ಬೀಳಬಹುದು ಅನ್ನುವಂಥ ಒಂದು ಆತಂಕ ಕೂಡ ಕಾಡ್ತಾ ಇದೆ. ನೋಡ್ತಾ ಇದ್ದೀವಿ, ಸ್ಟಾಲಿನ್ ಬೆಂಕಿ ಹಚ್ತಾ ಇದ್ದಾರೆ. ಅದರ ಪ್ರತಿಗೆ ಕಪ್ಪು ಬಟ್ಟೆ ಧರಿಸಿದ್ದಾರೆ, ಕಪ್ಪು ಪಟ್ಟಿಯನ್ನು ಹಾಕಿದ್ದಾರೆ, ಬಾವುಟವನ್ನು ಕೂಡ ಪ್ರದರ್ಶನ ಮಾಡಿ ಅದನ್ನು ಸುಟ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಹಿಂದಿನದು ಕೂಡ ಬಹಳ ವಿರೋಧ ವ್ಯಕ್ತವಾಗಿತ್ತು, ಕ್ಷೇತ್ರ ಪುನರ್ ವಿಂಗಡಣೆ ಮಾಡಬಾರ್ದು ಅಂತ. ಅದರಲ್ಲೂ ಇವರು ಕೇಂದ್ರ ಸರ್ಕಾರ ಏನು ಮಾಡೋಕೆ ಹೊರಟಿದೆ ಅಂತ ಹೇಳಿದ್ರೆ 2011ರ ಜನಗಣತಿ ಆಧಾರದ ಮೇಲೆ ನಿರ್ಧಾರ ಮಾಡ್ತಾ ಇದೆ. ಈಗ ಧ್ವಜಾರೋಹಣ ಕೂಡ ಮಾಡಿದ್ದಾರೆ. ಅವರು ಧ್ವಜ ಹಾರಿಸ್ಬಿಟ್ಟಿದ್ದಾರೆ ಕಪ್ಪದು, ಅಂದರೆ ನಮ್ಮ ವಿರೋಧ ಇದೆ ಅದಕ್ಕೆ ಅಂಥೇಳಿ. ಆಮೇಲೆ ಪ್ರತಿಗಳನ್ನು ಸುಟ್ಟು ಹಾಕಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ, ಮೋದಿ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದಾರೆ. ಕ್ಷೇತ್ರ ಪುನರ್ ವಿಂಗಡಣೆ ಆಯಿತು ಅಂತ ಹೇಳಿದರೆ ಅದು ಜನರಿಗೆ ಅರ್ಥವಾಗದ ರೀತಿಯ ಒಂದು ಕಾನೂನಾಗುತ್ತೆ. ಮತ್ತು 2011ರ ಜನಗಣತಿ ಆಧಾರದ ಮೇಲೆ ಕೇಂದ್ರ ಸರ್ಕಾರ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ. ಈಗ ಆಗಬೇಕಾಗಿತ್ತು, 2027ಕ್ಕೆ ಆಗಬೇಕಾಗಿತ್ತು ರಾಷ್ಟ್ರದಲ್ಲಿ ಜನಗಣತಿ. ಅದರ ಆಧಾರದ ಮೇಲೆ ಪುನರ್ ವಿಂಗಡಣೆ ಮಾಡಿದರೆ ನಮ್ಮ ತಕರಾರಿರಲಿಲ್ಲ. ಆಮೇಲೆ OBC ಹಿಂದುಳಿದ ವರ್ಗಗಳನ್ನು ಮೂಲೆಗುಂಪು ಮಾಡುವಂಥ ಒಂದು ಪ್ರಯತ್ನ ಇದು. ಈಗ ಜನಸಂಖ್ಯೆ ಕರೆಕ್ಟಾಗಿ ಲೆಕ್ಕ ಗೊತ್ತಿಲ್ವಲ್ಲ, ಗಣತಿ ಮಾಡಿಸಿ ಅದಾದಮೇಲೆ ನಿರ್ಧಾರ ಮಾಡಿ. ಈಗ ಆತುರವಾಗಿ ಅವಸರವಾಗಿ ಯಾಕೆ ಈ ಮಸೂದೆಯನ್ನು ಮಂಡಿಸಿದ್ರಿ ಅಂಥೇಳಿ ಸ್ಟಾಲಿನ್ ಬಹಳ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಕಪ್ಪು ಬಟ್ಟೆಯನ್ನು ಧರಿಸಿ, ಕಪ್ಪು ಬಾವುಟವನ್ನು ಹಾರಿಸಿ, ನಾವು ಯಾವುದೇ ಕಾರಣಕ್ಕೂ ಕೂಡ ಇದನ್ನು ಒಪ್ಕೊಳ್ಳೋದಿಲ್ಲ ಅಂಥೇಳಿ. ಅದರಲ್ಲೂ ಈ ಮಹಿಳಾ ಮೀಸಲಾತಿಗೆ ಸಂಬಂಧಪಟ್ಟಂತೆ ಕೂಡ ಬಹಳ ವಿರೋಧ ವ್ಯಕ್ತವಾಗ್ತಾ ಇದೆ. ಇದು ನಾರಿ ವಂದನ ಅಲ್ಲ, ಇದು BJPಯವರಿಗೆ ಅನುಕೂಲ ಮಾಡಿಕೊಡುವಂಥ ಮಸೂದೆ ಅಂತ ಕಿಡಿಕಾರಿದ್ದಾರೆ.